ಹಾಯ್ ಎವ್ರಿವಾನ್, ನಮಸ್ತೆ. ಕನ್ನಡ ಪದಬಂಧದ ಆಸಕ್ತರಿಗೆ ಇಂದಿನ ವಿಡಿಯೋಗೆ ಸ್ವಾಗತ. ಇಂದಿನ ಪದಬಂಧವನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ ಕ್ರಮ ಸಂಖ್ಯೆ 3. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸುವವನು 4 ಅಕ್ಷರಗಳು. ಉತ್ತರ ಸಂಚಾಲಕ. ಆರನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ. ಅಕ್ರಮ ವಹಿವಾಟು ಅಥವಾ ಕಳ್ಳ ವ್ಯಾಪಾರ 4 ಅಕ್ಷರಗಳು. ಉತ್ತರ ಕಾಳಸಂತೆ. ಕಾಳಸಂತೆ ಅಂತ ಕನ್ನಡದಲ್ಲಿ ಅಂದರೆ, ಇಂಗ್ಲೀಷಲ್ಲಿ ಅದನ್ನು ಬ್ಲ್ಯಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಎಂಟನೆಯದು ಗಮನಿಸೋಣ. ಸೊಂಟದಲ್ಲಿ ಧರಿಸುವ ಆಭರಣ 3 ಅಕ್ಷರಗಳು. ಉತ್ತರ ಒಡ್ಯಾಣ. ಒಂಬತ್ತನೆಯ ಕ್ಲೂನ ನೋಡೋಣ. ಎದುರಾಳಿಯನ್ನು ಬಗ್ಗು ಬಡಿಯುವವನು 3 ಅಕ್ಷರಗಳು. ಇದಕ್ಕೆ ಉತ್ತರ ವಸ್ತಾದ ಅಂತ ಹೇಳ್ತಾರೆ. ಈ ವಸ್ತಾದ ಅನ್ನುವ ಪದ ಕನ್ನಡದ್ದು. ಇದೇ ಪದಕ್ಕೆ ಹಿಂದಿಯ ಅಥವಾ ಉರ್ದುವಿನ ಅನುವಾದ ಉಸ್ತಾದ್ ಅಂತ ಹೇಳ್ತಾರೆ. ಸೊ ಎದುರಾಳಿಯನ್ನು ಬಗ್ಗು ಬಡಿಯುವವನು ಅನ್ನೋದು ಜಾಸ್ತಿ ಯಾವುದೇ ಕುಸ್ತಿ ಪಂದ್ಯದಲ್ಲಿ ನಮಗೆ ಕಾಣ್ಬರೋ ಅಂಥ ಪದ. ಸೊ ವಸ್ತಾದ ಅಂದರೆ ವೆರಿ ಎಕ್ಸ್ಪರ್ಟ್ ಅಂತ ಬರುತ್ತೆ. ಸೊ ಉತ್ತರ ವಸ್ತಾದ ಅಂತ ಹೇಳ್ತಾರೆ. 10ನೇ ಕ್ಲೂನ ಗಮನಿಸೋಣ. ಸೂರ್ಯ ಅಥವಾ ನೇಸರ 2 ಅಕ್ಷರಗಳು. ಸೊ ಸೂರ್ಯನ ಸಮಾನಾರ್ಥಕ ಪದ 2 ಅಕ್ಷರದ್ದು ಅಂದರೆ ಉತ್ತರ ರವಿ. ರವಿ ಅಂದರೂ ಕೂಡ ಸೂರ್ಯ. 11ನೇದನ್ನು ನೋಡೋಣ. ಅತಿಯಾದ ಬಡತನದಲ್ಲಿರುವವನು 5 ಅಕ್ಷರಗಳು. ಬಡತನದಲ್ಲಿರುವವನು ಅನ್ನುವ ಪದಕ್ಕೆ ಉತ್ತರ ಬಡವ. ಅತಿಯಾದ ಬಡತನ ಅಂದರೆ ಕಡು ಬಡವ ಅಂತ ಹೇಳ್ತಾರೆ. ಈಗ 13ನೆಯ ಕ್ಲೂವನ್ನು ಗಮನಿಸೋಣ. ಮಹಿಳೆಯ ಸಮಾನಾರ್ಥಕ ಪದ 2 ಅಕ್ಷರಗಳು. ಮಹಿಳೆಗೆ ಅನ್ವರ್ಥನಾಮ ಅಥವಾ ಸಮಾನಾರ್ಥಕ ಪದ ನಾರಿ. 14ನೆಯ ಕ್ಲೂ ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ 3 ಅಕ್ಷರದ್ದು. ಇದು ಎಲ್ಲರಿಗೂ ಗೊತ್ತಿರುವಂತಹ ಹೆಸರು. ಉತ್ತರ ಸುಧಾಮ. 15ನೇ ಕ್ಲೂನ ನೋಡೋಣ. ಮಣ್ಣಿನಿಂದ ಮಾಡಿದ ಚಿಕ್ಕ ಪಾತ್ರೆ 3 ಅಕ್ಷರಗಳು. ಉತ್ತರ ಕುಡಿಕೆ. ಹದಿನಾರನೇ ಕ್ಲೂವನ್ನು ನೋಡೋಣ. ಬೇರೆಯವರ ಬರಹವನ್ನು ನಕಲು ಮಾಡಿ ತನ್ನದೆಂದು ಬಿಂಬಿಸುವುದು 4 ಅಕ್ಷರಗಳು. ಉತ್ತರನ ಕೃತಿಚೌರ್ಯ. ಕೃತಿ ಅಂದರೆ ಬರಹ, ಚೌರ್ಯ ಅಂದರೆ ಕದಿಯುವುದು ಅಂತ ಹೇಳ್ತಾರೆ. ಸೊ ಬೇರೆಯವರ ಬರಹವನ್ನು ಕದಿಯುವುದು ಅನ್ನೋಕ್ಕಿಂತ ತನ್ನದು ಅಂತ ಬರೆಯೋದು ಅಂದರೆ ಹೆಚ್ಚು ಕಮ್ಮಿ ಅವರ ಪರ್ಮಿಷನ್ ಇಲ್ಲದೆ ಮಾಡುವಂಥದ್ದಕ್ಕೆ ಕೃತಿ ಚೌರ್ಯ ಅಂತ ಹೇಳ್ತಾರೆ. 18ನೇ ಕ್ಲೂನ ಗಮನಿಸೋಣ. ಶ್ರೀರಾಮನ ಜನಕ 4 ಅಕ್ಷರಗಳು. ಜನಕ ಅಂದರೆ ಜನನಕ್ಕೆ ಕಾರಣವಾದವರು ಅಂತ. ಸೊ
ಜನಕ, ಶ್ರೀರಾಮನ ಜನಕ ದಶರಥ. ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂಗಳನ್ನು ಗಮನಿಸೋಣ. ಕುದುರೆ ಪಾದ ರಕ್ಷಣೆಯ ಸಾಧನ 2 ಅಕ್ಷರಗಳು. ಕುದುರೆ ಪಾದವನ್ನು ರಕ್ಷಣೆ ಮಾಡುವುದಕ್ಕೆ ಉಪಯೋಗಿಸುವಂತಹ ವಸ್ತು ಲಾಳ. 2ನೇ ಕ್ಲೂವನ್ನು ನೋಡೋಣ. ಬೇಸರ ಅಥವಾ ದುಃಖ 2 ಅಕ್ಷರಗಳು. 2 ಅಕ್ಷರದ ಬೇಸರ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಚಿಂತೆ.